ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಇಂದು ತುಕಡೆ ಗ್ಯಾಂಗ್ನ ಸುಲ್ತಾನ. ದೇಶ ಇಬ್ಬಾಗದ ಮಾತಾಡಿದವರಿಗೆ ಪುರಸ್ಕಾರವಾಗಿ ಕಾಂಗ್ರೆಸ್ ಟಿಕೆಟ್ ನೀಡುತ್ತೆ. ಪರೋಕ್ಷವಾಗಿ ಡಿಕೆ ಸುರೇಶ್ ಹೇಳಿಕೆ ಪ್ರಸ್ತಾಪಿಸಿ ಹಸ್ತಪಡೆ ವಿರುದ್ಧ ಮೋದಿ ವಾಗ್ದಾಳಿ. ಮೈಸೂರಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿ ಬೆನ್ನಲ್ಲೇ ಕಡಲ ನಗರಿಯಲ್ಲಿ ಮೋದಿ ಬೃಹತ್ ರೋಡ್ ಶೋ. ಬಿಜೆಪಿ ಅಭ್ಯರ್ಥಿಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ, ಕೋಟಾ ಶ್ರೀನಿವಾಸ್ ಪೂಜಾರಿ ಪರ ಪ್ರಚಾರ. ನಾರಾಯಣಗುರು ವೃತ್ತದಿಂದ ಸುಮಾರು 2 ಕಿಲೋಮೀಟರ್ ಮೆರವಣಿಗೆಗೆ ಸೇರಿದ ಜನಸಾಗರ. ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದಕ್ಕೆ ಪ್ರಧಾನಿ ಮೋದಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ನಿಗಿನಿಗಿ. ಚುನಾವಣಾ ಬಾಂಡ್ಗೆ ಹಣ ಪಡೆದಿದ್ದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ ಪ್ರಶ್ನೆ. ಬರ ಪರಿಹಾರ ಕೊಡದೆ ಯಾವ ಮುಖ ಹೊತ್ತು ಜನರ ಮತ ಕೇಳಲು ಬಂದಿದ್ದೀರಾ ಅಂತ ಕಿಡಿ. ಗ್ಯಾರಂಟಿಗಳಿಂದ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇದ್ದಾರೆಂಬ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ ಗರಂ. ಮಹಿಳಾ ಕುಲಕ್ಕೆ ಕುಮಾರಸ್ವಾಮಿ ಅವಮಾನ ಮಾಡಿದ್ದಾರೆಂದ ಸಂಸದ ಡಿಕೆ ಸುರೇಶ್. ಪರೋಕ್ಷವಾಗಿ ಎಚ್ಡಿಕೆಗೆ ಮನುವಾದಿ ಎಂದ ಎಚ್ಕೆ ಪಾಟೀಲ್. ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಮಹಿಳಾ ಆಯೋಗ ಆಕ್ರೋಶ. ರಾಜಕೀಯ ಲಾಭಕ್ಕೆ ಹೆಣ್ಣು ಮಕ್ಕಳ ವ್ಯಕ್ತಿತ್ವ ಹಾಳು ಮಾಡಲಾಗ್ತಾ ಇದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ನೋಟಿಸ್ ಕೊಟ್ಟು ವಿವರಣೆ ಕೇಳೋದಾಗಿ ಮಹಿಳಾ ಆಯೋಗ ಸ್ಪಷ್ಟನೆ. ರಾಜ್ಯದಲ್ಲಿ ಬಿಜೆಪಿ ಎಂದೂ ತನ್ನ ಕಾಲಿನ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ. ಕಳೆದ ಸಾರಿ ನಮ್ಮ ಮಕ್ಕಳನ್ನ ದತ್ತು ಪಡೆದು ಸರ್ಕಾರ ಮಾಡಿದ್ರು. ಕರ್ನಾಟಕದಲ್ಲಿ ಎಂದೂ ಕೂಡ ಜನಾಭಿಪ್ರಾಯ ಬಿಜೆಪಿ ಪರ ಇಲ್ಲವೆಂದ ಸಚಿವ ಶಿವಾನಂದ ಪಾಟೀಲ್ ವ್ಯಂಗ್ಯ. ಸಂಜಯ್ ಪಾಟೀಲ್ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಬೆಂಬಲಿಗರ ವಿರುದ್ಧ ದೂರು. ಅಕ್ರಮವಾಗಿ ಮನೆ ಆವರಣ ಪ್ರವೇಶಿಸಿ ಅವಾಚ್ಯವಾಗಿ ನಿಂದಿಸಿದ್ದಾರೆಂಬ ಕಂಪ್ಲೇಂಟ್. ಬೆಳಗಾವಿ ಶಹಪುರ ಠಾಣೆಯಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ದೂರು. ಪಾಕ್ ಪರ ಘೋಷಣೆ ವಿವಾದ ಬಳಿಕ ಮೊದಲ ಬಾರಿಗೆ ಬಳ್ಳಾರಿಗೆ ನಾಸೀರ್ ಹುಸೇನ್. ಸಚಿವ ಬಿ ನಾಗೇಂದ್ರ, ಶಾಸಕ ಭರತ್ ರೆಡ್ಡಿ ಸೇರಿದಂತೆ ಸಾವಿರಾರು ಅಭಿಮಾನಿಗಳಿಂದ ಭವ್ಯ ಸ್ವಾಗತ. ನಾಸೀರ್ ಮೆರವಣಿಗೆಗೆ ಅವಕಾಶ ಕೊಟ್ಟ ಪೊಲೀಸರ ವಿರುದ್ಧ ಸೋಮಶೇಖರ್ ರೆಡ್ಡಿ ಆಕ್ರೋಶ. ಇನ್ಮುಂದೆ ಕುಡಿಯೋ ನೀರನ್ನ ದುರ್ಬಳಕೆ ಮಾಡಿದ್ರೆ ದಂಡದ ಏಟು ಬೀಳುತ್ತೆ, ಹುಷಾರ್. ಇಂದಿನಿಂದ ಜಲಮಂಡಳಿಯಿಂದ ದಂಡ ಅಭಿಯಾನ ಶುರು. ಜೀವಜಲಕ್ಕಾಗಿ ಪರದಾಟ ಹಿನ್ನೆಲೆ ಬೆಂಗಳೂರು ಜಲಮಂಡಳಿಯಿಂದ ಕ್ರಮ. ನಿರ್ಮಾಪಕ ಸೌಂದರ್ಯ ಜಗದೀಶ್ ನಿನ್ನೆ ಸ್ವಗೃಹದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಇಂದು ಬೆಳಗ್ಗೆ 9 ಗಂಟೆವರೆಗೂ ಬೆಂಗಳೂರಿನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ. ಹಾಸನದ ಹಿರಿಸಾವೆ ಬಳಿ ಫಾರ್ಮ್ ಹೌಸ್ನಲ್ಲಿ ಅಂತ್ಯಕ್ರಿಯೆ. ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ. ಇವತ್ತಿಂದ ನಡೆಯುವ ದ್ರೌಪದಿ ದೇವಿಯ ಕರಗ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ. ಏಪ್ರಿಲ್ 23ರ ಚೈತ್ರ ಮಾಸದ ಪೂರ್ಣಿಮೆ ದಿನದಂದು ದ್ರೌಪದಿ ದೇವಿಯ ಹೂವಿನ ಕರಗ ಶಾಸ್ತೋತ್ಸವ. ತಮಿಳುನಾಡಿನಲ್ಲಿ ಪೊಲೀಸರೊಂದಿಗೆ ಬಿಜೆಪಿ ನಾಯಕ ಅಣ್ಣಾಮಲೈ ಮಾತಿನ ಚಕಮಕಿ. ರಾತ್ರಿ 10 ಗಂಟೆ ನಂತರ ಪ್ರಚಾರಕ್ಕೆ ಅವಕಾಶ ಇಲ್ಲ ಎಂದ ವಾಹನಕ್ಕೆ ತಡೆ. ಪ್ರಚಾರ ಮಾಡ್ತಾ ಇಲ್ಲ ಎಂದು ಎಷ್ಟೇ ವಿವರಿಸಿದ್ರೂ ಒಪ್ಪದ ಕಾರಣ ಪೊಲೀಸರ ಜೊತೆ ವಾಗ್ವಾದ. ಉತ್ತರ ಪ್ರದೇಶದಲ್ಲಿ ಅಪ್ರಾಪ್ತೆ ಮೇಲೆ 4 ತಿಂಗಳಿಂದ ಅತ್ಯಾಚಾರ ಎಸಗಿದ ಮೌಲಾನಾ. ಬಾಲಕಿ ಗರ್ಭಿಣಿಯಾದ ಮೇಲೆ ಗರ್ಭಪಾತದ ಮಾತ್ರೆ ನೀಡಿದ್ದ ಪಾಪಿ. ಸಂತ್ರಸ್ತೆಯ ಮನೆಯವರಿಂದ ದೂರು ಬೆನ್ನಲ್ಲೇ ಹಫೀಜ್ ಸೋನು ಬಂಧನ. ಭಾರತಕ್ಕೆ ಬೇಕಾದ ವಿದೇಶಿ ಉಗ್ರರ ನಿಗೂಢ ಸಾವಿನ ಸಂಖ್ಯೆ 25ಕ್ಕೆ ಏರಿಕೆ. ಭಾರತದ ಸರ್ಬಜೀತ್ ಸಿಂಗ್ ಅನ್ನ ಹತ್ಯೆ ಮಾಡಿದ್ದವನನ್ನ ಗುಂಡು ಹಾರಿಸಿ ಕೊಂದ ಅಪರಿಚಿತರು. ಇಸ್ರೇಲ್ ಮೇಲೆ ಡ್ರೋನ್ ಕ್ಷಿಪಣಿ ಮಳೆಗರೆದ ಇರಾನ್. 30ಕ್ಕೂ ಅಧಿಕ ಕ್ರೂಸ್ ಕ್ಷಿಪಣಿ, 120ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ಅಟ್ಯಾಕ್. ಐರನ್ ಡೋಮ್ನಿಂದ 99% ದಾಳಿ ತಡೆದ ಇಸ್ರೇಲ್ನಿಂದ ಪ್ರತೀಕಾರದ ಪ್ರತಿಜ್ಞೆ. ಕಳೆದ 2 ದಿನಗಳಿಂದ ಓಮನ್ನಲ್ಲಿ ತೀವ್ರ ಗುಡುಗು ಸಹಿತ ಭಾರೀ ಮಳೆ ಹಿನ್ನೆಲೆ ಪ್ರವಾಹ. ರಸ್ತೆಯಲ್ಲಿ ನಿಂತಿದ್ದ ವಾಹನ, ಮನೆಗಳು ನೀರು ಪಾಲು. ಇದುವರೆಗೂ 12 ಜನರ ಸಾವು. ಭರದಿಂದ ಸಾಗಿದ ರಕ್ಷಣಾ ಕಾರ್ಯ. ಇಂದು ಹೈದರಾಬಾದ್ ವಿರುದ್ಧ ಆರ್ಸಿಬಿಗೆ ನಿರ್ಣಾಯಕ ಪಂದ್ಯ.
ತವರಲ್ಲಿ ಹೈದರಾಬಾದ್ ಬ್ಯಾಟರ್ಗಳಿಗೆ ಪೆವಿಲಿಯನ್ ದಾರಿ ತೋರಿಸ್ತಾರಾ ಬೆಂಗಳೂರು ಬೌಲರ್ಸ್? ಸೋತ್ರೆ ಪ್ಲೇ ಆಫ್ ಹಾದಿ ಬಹುತೇಕ ಬಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.